SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಇದೇ 23ನೇ ತಾರೀಕು ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಚಿತ್ರ ರಿಲೀಸ್ ಆಗ್ತಿದೆ. ನಿಮ್ಗೆ ಹೇಳಬೇಕು, ಈ ಚಿತ್ರದಲ್ಲಿ ವಿಜಯ್ ಅವರ ಮಗಳು ರಿತನ್ಯ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ರಿತನ್ಯ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ರಿತನ್ಯ ಅವರೇ, ಮೊದಲೇದಾಗಿ ಹೇಗಿದ್ದೀರಾ? ಏನು ಹೇಳ್ತೀರಾ ಈ ಲ್ಯಾಂಡ್ ಲಾರ್ಡ್ ಬಗ್ಗೆ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀವಿ. ಹೇಳೋದಾದರೆ ಲ್ಯಾಂಡ್ ಲಾರ್ಡ್ ಬಗ್ಗೆ ನೀವು ಹೇಳೋದಾದರೆ, ಯಾಕಂದರೆ ನಿಮ್ಮ ಮೊದಲನೇ ಸಿನಿಮಾ, ಅದು ಕೂಡ ನಿಮ್ಮ ತಂದೆಯವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀರಾ, ಏನು ಹೇಳ್ತೀರಾ ಅಂತ? ಮೊದಲನೇ ಸಿನಿಮಾ ನಮ್ಮ ತಂದೆಯವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ ನನಗೆ. ಒಂದು ತಂದೆ ಮಗಳು, ರಿಯಲ್ ಲೈಫ್ ತಂದೆ ಮಗಳು ಆನ್ ಸ್ಕ್ರೀನಲ್ಲಿ ಮಾಡಿರೋದು ತುಂಬ ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ನಮ್ಮ ಕನ್ನಡದಲ್ಲಂತೂ ತುಂಬ ಕಡಿಮೆ. ಹಿಂದೆ ಎಲ್ಲೋ ಮಾಡಿದ್ರು, ಬಟ್ ಫುಲ್ ಫ್ಲೆಜ್ಡ್ ಆಗಿ ನಾವು ತಂದೆ ಮಗಳಾಗಿ ಮಾಡಿರೋದು ನನಗೆ ತುಂಬ ಖುಷಿ ಅನಿಸುತ್ತೆ ಸರ್. ಆ್ಯಂಡ್ ಇನ್ನೊಂದು, ಇಂಥ ಒಳ್ಳೆ ಕ್ಯಾರೆಕ್ಟರು, ಇಂಥ ಒಳ್ಳೆ ಬ್ಯೂಟಿಫುಲ್ ಪಾತ್ರನ ನನಗೆ ಸಿಕ್ಕಿರೋದು ಡಬಲ್ ಖುಷಿ. ಎಸ್, ಅಂದರೆ ಈ ಅವಕಾಶ ಬಗ್ಗೆ ಹೇಳ್ತಾ ಇದ್ರಿ. ಯಾಕಂದರೆ ರಿಯಲ್ ತಂದೆ ಮಗಳು ಒಂದು ಸಿನಿಮಾದಲ್ಲಿ ನಟಿಸೋದು ಅವಕಾಶಗಳು ಕಮ್ಮಿ ಇರುತ್ತೆ, ಅವಕಾಶ ನನಗೆ ಸಿಕ್ಕಿದೆ ಅಂತೆಲ್ಲ ಹೇಳ್ತಾ ಇದ್ರಿ. ಈ ಅವಕಾಶ ಬಗ್ಗೆ ಯಾವ ರೀತಿ ಸಿಕ್ತು ಅದ್ರ ಬಗ್ಗೆ ಹೇಳೋದಾದರೆ, ಅಥವಾ ಜಡೇಶ್ ಅವ್ರದ್ದು ನೀವು ಹಿಂದೆ ಸಿನಿಮಾಗಳು ನೋಡಿರ್ತೀರ, ಅವ್ರು ಬಂದು ಇದು ಹೇಳಿದಾಗ, ಬಟ್ ಅದಾಗ ವಿಜಯ್ ಅವ್ರ ಕಡೆಯಿಂದ ನಿಮ್ಗೆ ರೆಫರೆನ್ಸ್ ಆಗಿ ಬಂತ, ಯಾವ ಥರ ಸಿಕ್ತು ಅಂತ ಈ ಪಾತ್ರ? ಜಡೇಶ್ ಸರ್ ಕಡೆಯಿಂದನೇ ಬಂದಿದ್ದು. ಅಂದರೆ ಹೆಂಗೆ ಅಂದರೆ, ಅವರು ಲ್ಯಾಂಡ್ ಲಾರ್ಡ್ ಕತೆ ಬರಿಬೇಕಾದ್ರೆ ಅಲ್ಲಿ ಮಗಳ ಪಾತ್ರ ಬರುತ್ತೆ, ರಾಚಯ್ಯನ ಮಗಳ ಪಾತ್ರ. ಅದು ಬಂದಾಗ ಅವರು ಯಾರು ಮಾಡಿದ್ರೆ ಚಂದ, ಆರ್ಟಿಸ್ಟ್ ಹುಡುಕ್ಬೇಕಾದ್ರೆ ಅವ್ರ ತಲೆಯಲ್ಲಿ ಒಂದು ಥಾಟ್ ಬಂತು. ನಾನು ಆ ಟೈಮಲ್ಲಿ ಆ್ಯಕ್ಟಿಂಗ್ ಸ್ಕೂಲಲ್ಲಿ ನಾನು ಕಲ್ತ್ಕೋತಿದ್ದೆ. ಸೊ ಆ ಟೈಮಲ್ಲಿ ಅವರೇ ಮಾಡಿದ್ರೆ ಹೆಂಗಿರುತ್ತೆ, ಜನ ಬೇಗ ಆಡಿಯನ್ಸಿಗೆ ಇನ್ನೂ ಬೇಗ ಕನೆಕ್ಟ್ ಆಗುತ್ತಲ್ವ ಸರ್, ಆ ಒಂದು ಇಮೋಷನ್ಸ್ ಆಗಿರ್ಬೋದು, ಆ ಬಾಂಧವ್ಯ ಆಗಿರ್ಬೋದು. ಸೊ ಹಂಗಾಗಿ ಅವರು ಇವ್ರನ್ನೇ ಮಾಡಿಸಿದ್ರೆ ಹೆಂಗಿರುತ್ತೆ ಅಂತ ಹೇಳಿ ನನಗೆ ಅದು ಕತೆ ಬಂದಿದ್ದು. ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಅಂದರೆ ಏನೇ ಆ್ಯಕ್ಟಿಂಗ್ ಕೋರ್ಸ್ ಮಾಡಿರ್ಬೋದು, ಕಲಿಕೆ ಆಗಿರ್ಬೋದು, ಅದೆಲ್ಲ ಒಂದು ಕಡೆ ಸೆಕೆಂಡಾಗಿ ಪಕ್ಕಕ್ಕಿಟ್ಟರೆ, ಒಂದು ಸಿನಿಮಾ ಅಂತ ಬಂದಾಗ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡೋದು ಒಂಥರ ಸ್ಪೆಷಲ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ನಿಮಗೆ ಎಷ್ಟು ಸ್ಪೆಷಲ್ ಆಗಿತ್ತು ಈ ಲ್ಯಾಂಡ್ ಲಾರ್ಡು, ಅದ್ರ ಬಗ್ಗೆ ಹೇಳೋದು? ತುಂಬ 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 ಸ್ಪೆಷಲ್. ಯಾಕೆ ಅಂತ ಹೇಳ್ತೀನಿ ಸರ್, ನಾವು ಇಂಡಿವಿಜುವಲ್ ಆಗಿ ಲಾಂಚ್ ಆಗೋದು ಎಲ್ಲರೂ ಆಗ್ತಾರೆ, ಬಟ್ ಇಷ್ಟು ಅಂದರೆ ಇಷ್ಟು ಪ್ರೀತಿ ಗಳಿಸಿರುವಂಥ ನಟ ಅವ್ರ ಮಗಳಾಗಿ, ಅದರಲ್ಲಿ ನನ್ನ ಸಿನಿಮಾದಲ್ಲೂ ಮಗಳಾಗಿ, ಇಂಥ ಒಂದು ಅದ್ಭುತವಾದ ನಮ್ಮ ಮಣ್ಣಿನ ನೆಲದ ಕಥೆಯಲ್ಲಿ ನನಗೊಂದು ಬ್ಯೂಟಿಫುಲ್ ಪಾತ್ರ ಸಿಕ್ಕಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಒಬ್ಬ ಮೊದಲನೇ ಬಾರಿ ಆ್ಯಕ್ಟ್ ಮಾಡುವಂಥ ನಟ ನಟಿಯರಿಗೆ ಸಿಕ್ಕಿರುವಂಥ, ಅಂದರೆ ಕಡಿಮೆ ಸಿಗೋದು ಈ ಥರದೊಂದು ಪಾತ್ರಗಳು. ಸೊ ಅದು ನನಗೆ ಸಿಕ್ಕಿದೆ ಅನ್ನೋದು ನಂಗೆ ತುಂಬ ಖುಷಿ ಆಗುತ್ತೆ. ನಿಮ್ಮ ತಂದೆಯಿಂದ ಏನೆಲ್ಲ ಔಟ್ಪುಟ್ನ ತೊಗೊಂಡ್ರಿ? ಯಾಕಂದರೆ ಸ್ಕ್ರೀನಲ್ಲಿ ಕಾಣಿಸೋವಂಥದ್ದು ಪ್ರತಿಯೊಬ್ಬರ ಆಸೆ ಇರುತ್ತೆ, ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದು. ಅದು ಒಬ್ಬರು ಸೂಪರ್ ಸ್ಟಾರ್ ಮಗಳಾಗಿ ಏನೋ ಒಂದು ಸಡನ್ಲಿ ಎಂಟ್ರಿ ಕೊಡೋಕ್ಕಾಗಲ್ಲ, ನಿಮ್ಮದೇ ಆದ ಒಂದು ತಯಾರಿ ಎಲ್ಲ ಇರ್ತೀರ, ಬಟ್ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀರ, ನಾನು ಲಾಂಚ್ ಆದರೆ ಹೀಗೆ ಲಾಂಚ್ ಆಗಬೇಕು ಅನ್ನುವಂಥದ್ದು ನಿರೀಕ್ಷೆ ಎಲ್ಲ ಇಟ್ಕೊಂಡಿರ್ತೀರ. ಬಟ್ ನಿಮ್ಮ ತಂದೆಯಿಂದ ಏನು ಇನ್ಪುಟ್ಸ್ನ ತೊಗೊಂಡ್ರಿ, ಅದ್ರ ಬಗ್ಗೆ ಹೇಳೋದಾದರೆ ಅವ್ರು ಏನಂದರು ಈ ಪಾತ್ರದ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದಾಗ ನಿಮ್ಮ ಜೊತೆ? ಅಂದರೆ ಅವರ ಇನ್ಪುಟ್ಸ್ ಎಲ್ಲ ಆಸ್ಪೆಕ್ಟಲ್ಲೂ ಇರುತ್ತೆ ಸರ್, ಒಂದಿಲ್ಲ. ಬರೀ ಆ್ಯಕ್ಟಿಂಗ್ ಆಗಲಿ, ಇನ್ನೊಂದಾಗಲಿ, ಫುಡ್ಡಿಂದ, ವರ್ಕೌಟಿಂದ, ಫಿಟ್ನೆಸ್ಸಿಂದ, ಬಿಹೇವಿಯರಿಂದ, ಡಿಸಿಪ್ಲಿನಿಂದ, ಆ್ಯಕ್ಟಿಂಗಿಂದ, ಅದೊಂದು ಸೆಟ್ಟಲ್ಲಿ ಒಂದು ಆ್ಯಕ್ಟರ್ ಆಗಿ ಹೆಂಗಿರಬೇಕು ಅನ್ನೋದ್ರಿಂದ ಪ್ರತಿಯೊಂದಕ್ಕೂ ಅವ್ರ ಇನ್ಪುಟ್ಸ್ ನನಗೆ ಸಾಕಷ್ಟು ಸಿಕ್ಕಿದೆ. ಆ್ಯಂಡ್ ನನಗೆ ಇನ್ಸ್ಪೈರ್ ಮಾಡೋದೇ ಅವರು ಜಾಸ್ತಿ. ಯಾಕೆಂದರೆ ಅವರು, ನೀವು ನೋಡಿದಿರ, ಅವ್ರ ಚೇಂಜ್ ಓವರ್ ಆಗಿರ್ಬೋದು. ಭೀಮಾ ನೋಡಿದ್ರಿ, ಭೀಮಾದಲ್ಲಿ ಎಷ್ಟು ಹೆಂಗಿದ್ರು, ಆಲ್ ಆಫ್ ಎ ಸಡನ್ ಅವ್ರಿಗೆ ಚೇಂಜ್ ಓವರ್ ತೊಗೊಂಡಿದ್ದಾರೆ. ಮತ್ತು ನೆಕ್ಸ್ಟ್ ಸಿನಿಮಾಗ ಇನ್ನೂ ಸಖತ್ತಾಗಿ ಚೇಂಜ್ ಆಗ್ತಾರೆ. ಸೊ ಇದೆಲ್ಲ ನನಗೆ ತುಂಬ ಕ್ಯೂರಿಯಸ್ ಅನಿಸುತ್ತೆ, ಇವು ಹೆಂಗೆ ಮಾಡ್ತೀರಾ, ಯಾವ ಥರ ಇದನ್ನೆಲ್ಲ ಸಾಧ್ಯ ಅಂತ. ಸೊ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಅವ್ರ ಹತ್ರ ತಿಳ್ಕೊತಾ ಇರ್ತೀನಿ ನಾನು. ಅಂದರೆ ನೀವು ಈಗ ಒಂದು ಫ್ಯಾಮಿಲಿ ಅಂದಾಗ ಜೊತೇಲಿ ಕೂತಿದ್ದಾಗ ಸಿನಿಮಾ ವಿಚಾರನೇ ಮಾತಾಡ್ತೀರಾ, ಅದ್ರ ಹೊರತಾಗಿ ನಿಮ್ದೇನಾದ್ರು ಫ್ಯಾಮಿಲಿ ವಿಚಾರ ಏನಾಗಿರ್ಬೋದು, ಊಟ ತಿಂಡಿ ವಿಚಾರವಾಗಿ ಅದರದ್ದು ಏನಾದರೂ ಮಾತಾಡ್ತೀರಾ, ಅಥವಾ ಸಿನಿಮಾನೇ ಮಾತಾಡ್ತಾ ಇರ್ತೀರಾ, ಏನು ಅಂತ? ಇಲ್ಲ ಸರ್, ಮಿಕ್ಸ್ ಆಫ್ ಎಲ್ಲ ಥರದ ಒಂದು ವಿಷಯಗಳು ನಾವು ಮಾತಾಡ್ತೀವಿ. ಸಿನಿಮಾ ಒಂದೇ ಅಂತಲ್ಲ, ಅದು ಹೊರತಾಗಿ ಮನೆ ವಿಷಯಗಳು, ಫ್ಯಾಮಿಲಿದು, ಅಥವಾ ಎಲ್ಲೋ ಟ್ರಿಪ್ ಹೋಗೋದಾಗಿರ್ಬೋದು, ತಿನ್ನೋದಾಗಿರ್ಬೋದು, ಶಾಪಿಂಗ್ದು, ಈ ಥರ ಡ್ರೆಸ್ ತೊಗೋಬೇಕು ಅನ್ನೋದಾಗಿರ್ಬೋದು, ಎಲ್ಲ ವಿಚಾರಗಳನ್ನೂ ಮಾತಾಡ್ತೀವಿ ನಾವು. ನಾಟ್ ಜಸ್ಟ್ ಸಿನಿಮಾ ಒಂದೇ ಅಂತಲ್ಲ. ಬಟ್ ಹೆಚ್ಚು ಏನಂದರೆ, ನಾನಾಗಲಿ, ನನ್ನ ತಂದೆಯವರಾಗಲಿ, ನನ್ನ ತಂಗಿ ಆಗಲಿ, ನಾವೆಲ್ಲ ಸಿನಿಮಾದ್ರಲ್ಲಿ ಇರೋದ್ರಿಂದ ಜಾಸ್ತಿ ಇದೆ ವಿಷಯ ನಡೆಯುತ್ತೆ, ಮಾತುಕತೆ. ತಂಗಿಯವರು ಎಂಟ್ರಿ ಕೊಡ್ತಾ ಇದ್ದಾರೆ, ನಿಮ್ದು ಆಲ್ರೆಡಿ ಕೊಟ್ಟಾಯಿತು, ಇನ್ನು ತಮ್ಮ ಇದ್ದಾನೆ.
ತಮ್ಮನ್ನು ಯಾವ ರೀತಿ ಲಾಂಚ್ ಮಾಡಿಸ್ಬೇಕಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಅದ್ರ ಬಗ್ಗೆ ಏನಾದರೂ ಮಾತಾಡ್ತೀರಾ? ಈಗ ವಿಜಯ್ ಸರ್ ಆಗಿರ್ಬೋದು, ಇವಾಗ ಅಕ್ಕ ಲಾಂಚ್ ಆದಾಗ ಈಗ ತಮಗೆ ಅನಿಸುತ್ತೆ ನಾನು ಏನಾದರೂ ಒಂದು ಸಿನಿಮಾದಲ್ಲಿ ಮಾಡಬೇಕಲ್ಲ ಅಂತ ಅನಿಸುತ್ತೆ. ಬಟ್ ಅವರು ನಿಮ್ಗೆ ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ ಎಲ್ಲ? ಆ್ಯಕ್ಚುಲಿ ನಮ್ಮ ಮನೇಲಿ ನಮ್ಮ 3 ಜನಕ್ಕೆ ಹೆಂಗಿತ್ತು ಅಂತಂದರೆ, ಆ್ಯಕ್ಟಿಂಗಿಗೆ ಬರೋಕ್ಕೆ ಮುಂಚೆ ಒಂದು ಡಿಗ್ರಿ ಓದಿದರೆ ಮಾತ್ರ ನೀವು ಬರಬೇಕು ಅನ್ನೋ ಒಂದು ರೂಲ್ ಇತ್ತು. ಸೊ ಅವನಿಗೂ ಇವಾಗ ಅದೇ ಇರೋದು. ಸೊ ಅವನು ಇನ್ನೂ ಓದ್ತಿದ್ದಾನೆ. ಮುಂದಕ್ಕೆ ಅವ್ನಿಗೆ ಏನು ಅನ್ಸುತ್ತೋ ಅವ್ನು ಅದನ್ನೇ ಮಾಡಲಿ ಅನ್ನೋ ಒಂದು ಥಾಟಲ್ಲಿದ್ದಾರೆ. ಯಾರನ್ನೂ ಫೋರ್ಸ್ ಮಾಡೋದಿಲ್ಲ. ಸೊ ಹಂಗಾಗಿ ಈಗ ಓದೋ ಮಕ್ಕಳನ್ನ ಡಿಸ್ಟರ್ಬ್ ಮಾಡಬಾರ್ದು, ಅವ್ನು ಓದಲಿ, ಕಾನ್ಸಂಟ್ರೇಟ್ ಮಾಡಲಿ ಅಂತ ಆರಾಮ್ಸೆ ಬಿಟ್ಟಿದ್ದಾರೆ. ಸದ್ಯಕ್ಕೀಗ ನಾವಿಬ್ಬರು ಇರೋದ್ರಿಂದ ಎಲ್ಲ ನಮ್ಮ ಕಾನ್ಸಂಟ್ರೇಷನ್ ನಮ್ಮ ಮೇಲೆ ಇದೆ. ನಿಮ್ಮ ಕೆಲವೊಂದು ಗ್ಲಿಮ್ಸ್ ಆಗಿರ್ಬೋದು, ಇವಾಗ ಮೊನ್ನೆ ಸಾಂಗ್ ಬಂತಲ್ವಾ, ಅದನ್ನೆಲ್ಲ ನೋಡಿ ಅವ್ರು ಏನು ಫೀಡ್ಬ್ಯಾಕ್ ಕೊಟ್ಟರು ನಿಮಗೆ? ನಾನು ಕೇಳ್ತೀನಿ, ಅಂದರೆ ಅವ್ರು ಮುಂಚೆನೇ ನೋಡಿದ್ರು, ಅಂದರೆ ಶೂಟ್ ಟೈಮಲ್ಲೇ ಹೆಂಗೆ ಮಾಡಿದ್ದೀನಿ ಹೇಳಿ ಪ್ಲೀಸ್ ಹೇಳಪ್ಪ ಅಂತ. ಅವರು ಏನು ಜಾಸ್ತಿ ಮಾತಾಡಲ್ಲ, ಚೆನ್ನಾಗಿ ಮಾಡಿದ್ದೆ ಅಷ್ಟೇ. ನಾನು ಹೇಳೋದಲ್ಲ, ಜನ ಹೇಳಲಿ, ಜನಗಳು ನಿನ್ನ ಬಗ್ಗೆ ಮಾತಾಡಲಿ ಅಂತ ಯಾವಾಗಲೂ ಅದನ್ನೇ ಹೇಳೋದು. ಅವರು ಜಾಸ್ತಿ ಅವ್ರೇನು ಹೇಳೋದಿಲ್ಲ. ಓಕೆ, ಅಂದರೆ 2 ಜೋಡಿ ರಿವೀಲ್ ಆಗಿದೆ. ಒಂದು ವಿಜಯ್ ಸರ್ದು, ರಚಿತಾ ಮೇಡಮ್ದು ಒಂದು ಜೋಡಿ ಆಗಿದೆ. ಅದ್ರ ಜೊತೆ ನಿಮ್ಮದು ಅವ್ರದ್ದೊಂದು ಶಿಶಿರ್ ಅವ್ರದ್ದು ಒಂದು ಜೋಡಿ ರೆಡಿ ಆಗಿದೆ. ಇಬ್ಬರಿಗೂ ಒಂದೊಂದು ಸಾಂಗ್ ಬಂದಿದೆ. ನಿಮ್ಮದು ರೋಮಾಂಚಕ ಅನ್ನೋ ಸಾಂಗು ಕೂಡ ಸಿಕ್ಕಾಪಟ್ಟೆ ಸೌಂಡು ಮಾಡ್ತಾಯಿದೆ. ನಿಮಗೆ ಏನು ಅನಿಸ್ತು ಪರ್ಸ್ನಲ್ ಆಗಿ ಅದನ್ನು ನೀವು ನೋಡಿಕೊಂಡಾಗ ಫಾರ್ ದಿ ಫಸ್ಟ್ ಟೈಮು ಆ ಸ್ಕ್ರೀನಲ್ಲಾಗಿರ್ಬೋದು ನೋಡಿದಾಗ ಏನು ಅನ್ನಿಸ್ತು ನಿಮಗೆ ಅಂತ? ಖುಷಿ ಆಗುತ್ತೆ ಸರ್. ಯಾಕೆ ಅಂದರೆ ಯಾವುದೇ ನಟಿಯರಿಗಾದರೂ ಅವ್ರ ಸಾಂಗ್ ಅಂತ ಬಂದಾಗ ಒಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಥರ ಅದು. ಆ್ಯಂಡ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೋಡಿ. ವಿಜುವಲಿ DOP ನಮ್ಮ ಸ್ವಾಮಿ ಸರು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು. ಅಂದರೆ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತೀವಲ್ಲ ಸ್ಕ್ರೀನ್ ಮೇಲೆ ಅಂತ ಅನಿಸುತ್ತೆ. ಇನ್ನು ಹಾಡಲ್ಲಿ ಆ ಲಿರಿಕ್ಸು ನಾಗಾರ್ಜುನ ಶರ್ಮಾ ಸರು ಆ್ಯಂಡ್ ಅಜನಿ ಸರ್ ಮ್ಯೂಸಿಕ್ ವಂಡರ್ಫುಲ್ ಆಗಿದೆ ಸರ್. ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಸಾಂಗಲ್ಲಿ ನಾವಿರೋದಕ್ಕಿಂತ ಹೆಚ್ಚಿನದಕ್ಕಿಂತ ಆ ಲಿರಿಕ್ಸು, ಆ ಮ್ಯೂಸಿಕ್ಕು ಕೇಳೋಕ್ಕೇ ಖುಷಿ ಆಗುತ್ತೆ. ಎಂಥವ್ರಿಗಾದ್ರೂ ಬೇಗ ಇಷ್ಟ ಆಗುವಂಥ ಸಾಂಗ್ ಅದು. ಸೊ ಹಂಗಾಗಿ ಅಂಥದ್ದೊಂದು ಸಾಂಗ್ ನಮಗೆ ಸಿಕ್ಕಿರೋದು ಖುಷಿ, ನನಗೆ ಸಿಕ್ಕಿರೋದು. ಓಕೆ, ಈಗ ನಿಮ್ಮ ಜೊತೆ ಓದಂಥವ್ರು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಕಡೆಯಿಂದೆಲ್ಲ ಅವ್ರ ಕಡೆಯಿಂದ ಏನು ಫೀಡ್ಬ್ಯಾಕ್ ಸಿಕ್ತು ಈ ಸಾಂಗ್ ನೋಡಿದಾಗ? ಯಾಕಂದರೆ ನಿಮ್ಗೆ ಅನಿಸುತ್ತೆ ಅಲ್ವಾ ಏನು ಹೇಳ್ಬೋದು, ಏನು ಹೇಳ್ತಾರೋ ಅನ್ನುವಂಥದ್ದು ಒಂದು ಗೊಂದಲ ಇದ್ದೇ ಇರುತ್ತೆ. ಏನು ಅಂದರು ಅವರೆಲ್ಲ ನೋಡಿದಾಗ ಅಂತ? ನನ್ನ ಸರ್ಕಲ್ಲು ಆನೆಸ್ಟಾಗಿ ರಿವ್ಯೂ ಕೊಡ್ತಾರೆ. ಎಲ್ಲ ಯಾರೂ ಸುಮ್ಮನೆ ಏರ್ಸೋದು ಆ ಥರದ್ದೆಲ್ಲ ಏನೂ ಮಾಡಲ್ಲ. ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಈ ಸಾಂಗ್ ನೋಡಿ ಚೆನ್ನಾಗಿ ಮಾಡಿದ್ಯಾ ಅಂದರೆ ನಿಮಗೆ ಜಾಸ್ತಿ ಏನೂ ಇಲ್ಲ, ಬರೀ ಲಿರಿಕಲ್ ಇರೋದ್ರಿಂದ ವಿಡಿಯೋ ಸಾಂಗ್ ಇನ್ನೇನು ಸಿನಿಮಾದಲ್ಲಿ ಬೇಗ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಹಾಡು ತುಂಬ ಚೆನ್ನಾಗಿದೆ, ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ, ಮೇ ಬಿ ಚೆನ್ನಾಗಿರತ್ತೆ ಅಂತ ಅನ್ಕೋತೀವಿ ಅಂತ ನನಗೆಲ್ಲನೂ ಆನೆಸ್ಟಾಗಿ ಪಾಸಿಟಿವ್ ರಿವ್ಯೂಸು ರೆಸ್ಪಾನ್ಸ್ ಬಂದಿದೆ ನನ್ನ ಸರ್ಕಲಿಂದ. ಅಂದರೆ ನಿಮ್ಮ ಪೇರನ್ನು ನೋಡಿದಾಗ ಏನು ಅನಿಸ್ತು ಅದ್ರ ಬಗ್ಗೆ ಹೇಳಿದೆ? ಯಾಕಂದರೆ ಶಿಶಿರು ಕೂಡ ಅವ್ರದ್ದು ಒಂದು ಯಂಗ್ಸ್ಟರ್ ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಸಿನಿಮಾದಲ್ಲಿ ಗುರ್ಸ್ಕೊಳ್ಬೇಕು ಅನ್ನುವಂಥದ್ದು ಹಂಬಲದಲ್ಲಿದ್ದಾರೆ. ನೀವು ಕೂಡ ಅದೇ ಹಂಬಲದಲ್ಲಿದ್ದೀರಾ. ಇಬ್ಬರು ಹೊಸಬ್ರು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್. ಏನು ಅನಿಸ್ತು ನಿಮ್ಮಿಬ್ಬರು ಪೇರ್ ನೋಡಿದಾಗ ಅಂತ? ನನಗೆ ಗೊತ್ತಾಗಲ್ಲ ಸರ್, ಅಷ್ಟು ಜಡ್ಜ್ಮೆಂಟ್ ನನಗಿಲ್ಲ. ಬಿಕಾಸ್ ಅದು ಡೈರೆಕ್ಟರ್ ಸರ್ ವಿಷನ್ನು. ಬಟ್ ಪೇರ್ ನೋಡಿದವರೆಲ್ಲ ವರ್ಕ್ ಆಗಿದೆ ಅಂತಲೇ ಹೇಳ್ತಿದ್ದಾರೆ. ಕ್ಯೂಟ್ ಅನಿಸುತ್ತೆ, ಮುದ್ದಾಗಿದ್ದೀರಾ, ಪೇರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ತಾರೆ. ಅದು ಬಿಟ್ಟರೆ ನನಗೆ ಅದು ಅಷ್ಟು ಗೊತ್ತಾಗೋದಿಲ್ಲ. ಬಟ್ ಡೈರೆಕ್ಟರ್ಗೆ ಅದು ಅವರ ವಿಷನ್ಗೆ ಮ್ಯಾಚ್ ಆಗಿ ಇಷ್ಟಪಟ್ಟು ಕಾಸ್ಟಿಂಗ್ ಮಾಡಿರೋದು. ಸೊ ಹಂಗೆ ಖುಷಿ ಆಗುತ್ತೆ, ಎಲ್ಲರೂ ಇಷ್ಟಪಡ್ತಿದ್ದಾರಲ್ಲ ಅನ್ನೋ ಒಂದು ಖುಷಿ. ನಿಮಗೆ ನಾನು ಇದೇ ಥರದ ಪಾತ್ರ ಮಾಡಬೇಕು, ಈ ಥರದ್ದೊಂದು ಇದು ಮಾಡಬೇಕು ಅನ್ನುವಂಥದ್ದು ಮುಂಚೆನೇ ಇತ್ತ, ಅಥವಾ ಆ ಥರದ್ದು ಏನಾದರೂ ಒಂದು ಗೋಲ್ ಇಟ್ಕೊಂಡಿದ್ದೀರಾ? ಏನು ಇಲ್ಲ ಏನೋ ಒಂದು ನನ್ನ ಪಾತ್ರ ಸಿಕ್ಕಿದ್ರೆ ನನಗೆ ಸೂಟ್ ಆಗುವಂಥ ಪಾತ್ರ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಇದೆಯಾ, ಅಥವಾ ಪ್ರಾಪರಾಗಿ ಇದೇ ನಾನು ಮಾಡಬೇಕು, ಈ ಥರದನ್ನೇ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ವಿಚಾರ ನೀವು ಇಟ್ಕೊಂಡಿದ್ರೆ ಏನು ಅಂತ? ಸರ್, ಒಂದು ನಟಿ ಅಂತ ಬಂದಾಗ, ಒಂದು ಆ್ಯಕ್ಟರ್ ಅಂತ ಬಂದಾಗ ಎಲ್ಲ ಥರದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಅದೇ ಥರ ನಮ್ಮ ನಮ್ಮ ಪರ್ಫಾಮೆನ್ಸ್ನ ಹೈಲೈಟ್ ಮಾಡುವಂತಹ ಯಾವುದೇ ಪಾತ್ರ ಬಂದರೂ ಮಾಡೋಕ್ಕೆ ನನಗೆ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಈ ಪಾತ್ರದ್ದು ನೀವು ಕೇಳಿದ್ರಿ, ಅದನ್ನೇ ಹೇಳೋದಾದರೆ ಅಗೇನ್ ಪರ್ಫಾಮೆನ್ಸ್ಗೆ ತುಂಬ ಸ್ಪೇಸ್ ಇರುವಂತಹ ಒಂದು ಕ್ಯಾರೆಕ್ಟರ್ ಇದು. ಅಷ್ಟು ಬ್ಯೂಟಿಫುಲ್ಲಾಗಿ ಈ ಭಾಗ್ಯ ಅನ್ನೋ ಪಾತ್ರನ ನಮ್ಮ ಡೈರೆಕ್ಟರ್ ಸರ್ ಅಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ. ಸೊ ಹಂಗಾಗಿ ಖುಷಿ ಆಗುತ್ತೆ ಸರ್. ಆ್ಯಂಡ್ ನೀವು ಅಂದರೆ ಲೈಕ್ ಐ ಸೆಡ್
ಎಲ್ಲ ಥರದ ಪಾತ್ರನೂ ಮಾಡೋಕ್ಕೆ ತುಂಬ ಖುಷಿ ಆ್ಯಂಡ್ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಅಂದರೆ ಪ್ರಾಪರಾಗಿ ಇದೇ ಪಾತ್ರ ಇಲ್ಲ ಒಟ್ಟಿನ ನಟಿಯಾಗಿ ನನಗೆ ಯಾವ ಪಾತ್ರ ಕೊಟ್ಟರು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋಂಥ ರೀತಿಯಲ್ಲಿ ಇದೆ ನೀವು. ಹೌದು ಹೌದು, ಯಾವುದೇ ಪಾತ್ರ ಕೊಟ್ಟರು ಮಾಡೋಕ್ಕೆ ರೆಡಿ ಇದ್ದೀನಿ. ಓಕೆ ಮೇಡಮ್. ಅಂದರೆ ಇವಾಗ ಇನ್ನೊಂದು ಸಾಂಗ್ ಕೂಡ ರಿಲೀಸ್ ಆಗಿತ್ತು, ವಿಜಯ್ ಸರ್ದು ರಚಿತಾ ಮೇಡಮ್ದು ಕೂಡ ನಿಂಗವ್ವ ನಿಂಗವ್ವ ಅಂತ ಸಾಂಗ್ ರಿಲೀಸ್ ಆಗಿತ್ತು. ಅದು ಕೂಡ ಒಳ್ಳೆ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ. ಆ ಸಾಂಗ್ ಬಗ್ಗೆ ಏನು ಹೇಳ್ತೀರಾ? ನಿಮಗೇನು ಅನಿಸ್ತು? ಯಾಕಂದರೆ ವಿಜಯ್ ಸರ್ ಮಾಡ್ದಿರುವಂಥ ಕ್ಯಾರೆಕ್ಟರ್ ಒಂದು ಪ್ಲೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅವ್ರ ಲುಕ್ ಆಗಿರ್ಬೋದು, ನೀವು ನೋಡಿರ್ಲಿಕ್ಕಿಲ್ಲ ಈ ಹಿಂದೆ ಸಿನಿಮಾಗಳಲ್ಲಿ ಅವರು ಈ ಥರದ ಲುಕ್ಕಲ್ಲಿ ಕಾಣಿಸ್ಕೊಂಡಿಲ್ಲ, ಬಟ್ ಈ ಥರದ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೀವು ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಖುಷಿ ಆಗತ್ತೆ. ನಿಂಗವ್ವ ನಿಂಗವ್ವ ನೋಡಿ ನಿಮ್ಗೆ ಏನು ಅನಿಸ್ತು ನನಗೆ ಹೇಳಿ. ನೀವು ಕ್ಯೂಟ್ ಅನಿಸ್ಲಿಲ್ವಾ ಸಾಂಗ್ ನೋಡಿ? ಹಾಂ, ಸೊ ಅವರು ಶೂಟ್ ಮಾಡ್ತಾನೆ ನಾನು ಹೇಳ್ತಿದ್ದೆ, ನೀವಿಬ್ಬರು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಬಿಕಾಸ್ ಅದು ಅಷ್ಟು ಮುದ್ದು ಅನ್ನಿಸ್ತಾರೆ ಅವ್ರ ಜೋಡಿ. ಅವರಿಬ್ಬರು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ಅಷ್ಟು ಕ್ಯೂಟಾಗಿ ಅಷ್ಟು ಮುದ್ದಾಗಿ ಅವರು ಆ್ಯಕ್ಟ್ ಮಾಡೋದು ನೋಡಿದ್ರೆ ಸಖತ್ ಖುಷಿ ಅನಿಸುತ್ತೆ. ಆ ಸಾಂಗಲ್ಲಿ ನಾನು ಇರೋದ್ರಿಂದ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ ಸಾಂಗ್ ಅದು. ಶೂಟ್ ಮಾಡಬೇಕಾದ್ರೆ ಇಡೀ ಸೆಟ್ ನಗ್ತಿದ್ರು. ಇವರು ಒಂದು ಆ್ಯಕ್ಷನ್ ಮಾಡಿದ್ರೆ ಸಖತ್ ಎಲ್ಲರೂ ನಗ್ಬಿಡೋರು. ತುಂಬ ಖುಷಿಯಾಗಿ ಮಾಡಿದಂಥ ಸಾಂಗು. ನೋಡೋಕ್ಕೂ ಅಷ್ಟೇ ಕ್ಯೂಟಾಗಿದೆ, ಕೇಳೋಕ್ಕೂ ಅಷ್ಟೇ ಕ್ಯೂಟಾಗಿದೆ. ಓಕೆ. ಅಲ್ಲ, ನೀವು ಕೂಡ ಅಲ್ಲೇ ಸಾಂಗ್ ಮಾಡೋಕೆ ಅಲ್ಲೇ ಇದ್ರಿ ಅಂತ ಹೇಳಿದ್ರಲ್ವ? ನೀವು ಹೇಳ್ತಿದ್ರು ವಿಜಯ್ ಸರ್ಗೆ, ಅಪ್ಪ ಈ ಥರದ್ದೊಂದು ಮಾಡು, ಇದು ಹಿಂಗೆ ಮಾಡು, ಹಿಂಗೆ ಆ ಥರದ್ದೇ ಅಲ್ಲ ಸಿಂಪಲ್ ಆಗಿ ಹೇಳಿದ್ರೆ ಆ ಥರದ್ದು ಏನಾರು ಅಂದರೆ ಅವ್ರು ಮಾಡ್ತಿರೋರು ಗೊತ್ತಾಗ, ಬಟ್ ನೀವು ಹೇಳಿದ್ರೆ ಏನು ಅಂತ? ಇಲ್ಲ ಸರ್, ಆ ಥರದ್ದೆಲ್ಲ ಏನಿಲ್ಲ. ಅದು ಅದೇ ಡಾನ್ಸ್ ಮಾಸ್ಟರ್ ಇರ್ತಾರೆ ಆ್ಯಂಡ್ ಅವ್ರದ್ದು ನಾನು ಅವ್ರಿಗೆ ಹೇಳೋ ಮಟ್ಟಕ್ಕೆ ನಾನು ಇಲ್ಲವೇ ಇಲ್ಲ ಆ್ಯಕ್ಚುಲಿ. ಇಲ್ಲ ಆ ಥರದ್ದೆಲ್ಲ ಏನಿಲ್ಲ. ಆ ಕಾನ್ವರ್ಸೇಷನ್ಸ್ ನಡೆಯಲ್ಲ. ಯಾಕೆಂದರೆ ಅವರು ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ನಾವು ಯಾರೂ ಏನೂ ಹೇಳೋದಕ್ಕಾಗೋದಿಲ್ಲ ಆ ಟೈಮಲ್ಲಿ. ಸರ್ ಆ್ಯಕ್ಟಿಂಗ್ ಅವರು ಏನೂ ಹೇಳ್ಸ್ಕೊಳ್ದೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಆ ಥರದ್ದೇನು ನಾನು ಮಾತಾಡಿಲ್ಲ ಯಾವತ್ತೂ. ಅಂದರೆ ನಿಮ್ಮನ್ನು ಕಂಡ್ರೆ ವಿಜಯ್ ಸರ್ಗೆ ತುಂಬ ಪ್ರೀತಿ ಅಂತೆಲ್ಲ ಕೇಳ್ಪಟ್ವಿ. ಆ ಪ್ರೀತಿಯಿಂದನೇ ಇವಾಗ ಈ ಸಿನಿಮಾ ಬಂದಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ನೀವು ನಿಮ್ಮ ತಂದೆನ ಒಟ್ಟು ಹೀರೋನ ಆಗಿ ಬಿಟ್ಟು ಎಷ್ಟು ಇದು ಮಾಡೋಕ್ಕೆ ಇಷ್ಟಪಡ್ತೀರಾ? ಅದು ಏನು ಹೇಳ್ತೀರಾ ಅಂತ ನಿಮ್ಮ ತಂದೆ ಬಗ್ಗೆ ಹೇಳೋದಾದರೆ, ಹೀರೋ ಆಗಿ ಪಕ್ಕಕ್ಕಿಟ್ಟು ಒಬ್ಬ ತಂದೆ ಮಗಳಾಗಿ ಅವರು ಒಂದು ಬೆಸ್ಟ್ ಫಾದರ್ ಆಗಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅವರು ಹೀರೋ ಅವ್ರ ಪ್ರೊಫೆಷನ್ ಅಷ್ಟೇ, ಬಟ್ ಮನೆಯಲ್ಲಿ ಅವರು ತಂದೆನೇ ಅಲ್ವಾ. ಸೊ ಹಾಗಾಗಿ ತುಂಬ ಪ್ರೊಟೆಕ್ಟಿವ್, ತುಂಬ ಸಪೋರ್ಟಿವ್. ಇದೊಂದು ಧೈರ್ಯ, ಒಂದು ಶಕ್ತಿ ಅಷ್ಟೇ ತಂದೆ ಅಂದರೆ ಹೆಣ್ಮಕ್ಳಿಗೆ ಯಾವಾಗ್ಲೂ. ಸೊ ಆ ಥರದ್ದೊಂದು ಸ್ವಭಾವ ಅವ್ರದ್ದು. ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ ನಾನು ಅವ್ರ ಮಗಳಾಗಿರೋದು. ಅಂದರೆ ಇವಾಗ ಏನೋ ಒಂದು ಕೇಳಿದಾಗ ಒಬ್ಬ ತಂದೆಯಾಗಿ ಮಗಳಿಗೆ ಕೊಡಿಸೋವಂಥದ್ದು ತಂದೆ ಜವಾಬ್ದಾರಿ ಇರುತ್ತೆ. ಬಟ್ ನೀವು ಏನಾದರೂ ಕೇಳಿದಾಗ, ಈ ಹಿಂದೆ ಆಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅವಾಗೆಲ್ಲ ನೀವೇನಾದರೂ ಕೇಳಿದಾಗ ಅವ್ರೇನಾದರೂ ಕೊಡಿಸದೇ ಇರುವಂಥದ್ದು, ಇದು ಬೇಡ, ಆ ಥರದ್ದು ಏನಾದರೂ ಇತ್ತಾ? ಅಥವಾ ಇಲ್ಲ ನೀವು ಏನು ಕೇಳಿದಿರೋ ಅದನ್ನು ಸಡನ್ಲಿ ಕೊಡಿಸಿದ್ರೆ ಆ ಥರ ಬೆಳ್ಕೊಂಡು ಬಂದಿದೆಯಾ ನಿಮ್ಮ ಒಡನಾಟ ಏನು? ನಮ್ಮ ಅಪ್ಪ ಹೆಂಗೆ ಅಂತಂದರೆ, ಮಕ್ಳು ಏನು ಕೇಳ್ತಾರೋ ನೆಕ್ಸ್ಟ್ ಮಿನಿಟ್ ಅದು ಮನೇಲಿ ಇರ್ತಿತ್ತು. ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಏನು ಯಾಕೆ ಎಲ್ಲ ಕೇಳಿದ ತಕ್ಷಣ ಕೊಡಿಸ್ತೀರಾ ಅಂತಂದರೆ, ನಂಗೆ ಮಕ್ಕಳು ಖುಷಿಯಾಗಿರ್ಬೇಕು, ಮಕ್ಕಳು ಚೆನ್ನಾಗಿರಬೇಕು ಅಂತ ಯಾವಾಗಲೂ ಹೇಳೋರು. ಸೊ ಹಂಗೆ ನಾನು ಹಠ ಮಾಡಿದ್ದೆಲ್ಲ ಕಡಿಮೆ. ನಾನು ಏನು ಕೇಳ್ತಿದ್ನೋ ಅದು ಮನೇಲಿ ಇರ್ತಿತ್ತು. ಆ ಥರ ಅವರು ನನ್ನ 3 ಜನ ಮಕ್ಕಳಿಗೆ, ನಾನೊಬ್ಬಳೇ ಅಂತ ಅಲ್ಲ, ಅಂದರೆ ಈ ಏನಂತಾರೆ ಕಾಡಿಸಿ ಸತಾಯಿಸಿ ಆ ಥರದ್ದೆಲ್ಲ ಏನಿಲ್ಲ. ನಿಂಗೆ ಬೇಕಾ, ಸರಿ ಅಳ್ಬೇಡ ನಾನು ಕೊಡಿಸ್ತೀನಿ, ಆ ಥರ. ಚಿಕ್ಕ ವಯಸ್ಸಲ್ಲಿ ತುಂಬ ಹಠ ಮಾಡ್ತಾಯಿದ್ದೆ ನಾನು. ಅಳೋದು, ಅದು ಕೊಡಿಸಿ ಇದು ಕೊಡಿಸಿ, ಆಯ್ತು ಅಳ್ಬೇಡಿ, ನಿಂಗೆ ಏನು ಬೇಕು, ಹಾಂ ನಾನು ಮಾಡಿಸ್ಕೊಡ್ತೀನಿ, ಆ ಥರ ಅವರು. ಒಬ್ಬ ನಟಿ ಅಂತ ಬಂದಾಗ ನನಗೆ ಇವ್ರನ್ನ ನಾನು ರೋಲ್ ಮಾಡಲ್ ಆಗಿ ಇಟ್ಕೊಂಡಿದ್ದೀನಿ, ಇವ್ರನ್ನ ನಾನು ಅದನ್ನು ಆ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ, ಇವ್ರನ್ನ ನೋಡಿ ನಾನು ಇನ್ಸ್ಪೈರ್ ಆದೆ ಅನ್ನುವಂಥ ರೀತಿ ಇದ್ದರೆ ಯಾರನ್ನು ನೋಡಿ ನೀವು ಈ ಥರ ಆಗಿದ್ದು ಅಂತ? ಸರ್ ಎಲ್ಲ ಭಾಷೆನಲ್ಲೂ ತುಂಬ ವಂಡರ್ಫುಲ್ ಆ್ಯಕ್ಟ್ರೆಸಸ್ ಇದ್ದಾರೆ. ಒಬ್ಬೊಬ್ಬರ ಹತ್ರ ಒಂದೊಂದು ಪಿಕ್ ಮಾಡ್ಕೊತೀನಿ ನಾನು. ಯಾಕೆಂದರೆ ಒಬ್ಬರು ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ನೋಡೋದ್ರಿಂದ ಪ್ರತಿಯೊಬ್ಬರು ಒಂದೊಂದು ರೀತಿಲಿನಲ್ಲಿ ಇನ್ಸ್ಪೈರ್ ಮಾಡ್ತಾರೆ. ಸೊ ಹಂಗಾಗಿ ನನಗೆ ಒಂದು ಹೆಸರು ತೊಗೊಳೋದು ತುಂಬ ಕಷ್ಟ ಅನಿಸುತ್ತೆ. ಬಟ್ ನಮ್ಮ ಇಂಡಿಯನ್ ಸಿನಿಮಾದಲ್ಲಿರೋ ಪ್ರತಿಯೊಂದು ನಟಿನೂ ತುಂಬ ಸ್ಪೆಷಲ್ ಸರ್, ತುಂಬ ಇನ್ಸ್ಪೈರ್ ಮಾಡ್ತಾರೆ ನನಗೆ. ಆದರೆ ಒಬ್ಬ ನಟಿಯಾಗಿ ನಾನು ಇವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನುವಂಥದ್ದು ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಬಟ್ ನಿಮ್ಮ ವಿಚಾರಕ್ಕೆ ಬಂದರೆ ನಿಮಗೆ ಏನಾದ್ರು ಆ ಥರದ ಆಸೆ ಇದೆಯಾ? ಯಾವ ರೇಟಿ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂದ್ಕೊಂಡು ಒಂದು ಇಟ್ಕೊಂಡಿದ್ದೀರಾ ಗೋಲ್ ಅಂತ?
ಎಲ್ಲರ ಜೊತೆಗೂ ಎಲ್ಲ ಸಿನಿಮಾ ಆಫರ್ ನನಗೆ ಬರಲಿ. ನಾನೇ ಸ್ಕ್ರೀನ್ ಶೇರ್ ಮಾಡ್ತೀನಿ. ಯಾಕೆಂದರೆ ಒಬ್ಬರು ಚೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಎಲ್ಲ ವೆರಿ ಟ್ಯಾಲೆಂಟೆಡ್, ವೆರಿ ವಂಡರ್ಫುಲ್ ಆ್ಯಕ್ಟರ್ಸ್ ಇಲ್ಲಿರೋದು. ಸೊ ಹಾಗಾಗಿ ಎಲ್ಲರೊಟ್ಟಿಗೂ ಸ್ಕ್ರೀನ್ ಶೇರ್ ಮಾಡಬೇಕನ್ನೋ ಆಸೆ ತುಂಬ ಇದೆ ನನಗೆ. ರಿತನ್ಯವ್ರು ನೋಡಿ ತುಂಬ ಕಾಮಾಗಿ ಏನು ಸಿಕ್ಕಾಕೊಳ್ದು ಆ ರೀತಿ ಆನ್ಸರ್ ಮಾಡ್ತಿದ್ದೀರ. ಅಲ್ಲ, ನೀವು ಮೊದಲೇ ಸಿನಿಮಾದ್ರು ಇದೆಲ್ಲ ಮೊದಲೇ ಪ್ರಿಪೇರ್ ಆಗಿದ್ರು ಅಥವಾ ಕಾಮನ್ ಆಗಿ ಮಾತಾಡ್ತಿರೋದು? ಇಲ್ಲ, ಜನರಲಿ ನನಗೆ ಎಲ್ಲರೂ ಇಷ್ಟ ಆಗ್ತಾರೆ. ಅಂದರೆ ಯಾವಾಗಲೂ ಒಂದು ಹೆಸರು ತಗೊಳ್ಳಿ ಅಂತಾರೆ. ಸರಿ, ಕೇಳ್ತೀರಲ್ಲ ಅಂತ ಒಂದು ಹೆಸರು ಹೇಳಬೇಕಾಗತ್ತೆ. ಬಿಟ್ಟರೆ ಪ್ರತಿಯೊಬ್ಬರು ಇವಾಗ ನಾವು ಒಂದು ಸಿನಿಮಾ ನೋಡಿದ ತಕ್ಷಣ ಆ ಸಿನಿಮಾದಲ್ಲಿ ಎಷ್ಟೋ ವಿಷಯ ನಾವು ಕಲ್ತ್ಕೋತೀವಿ, ನೋಡ್ತೀವಿ, ಅರ್ಥ ಮಾಡ್ಕೋತೀವಲ್ವ. ಸೊ ಹಂಗಾಗಿ ಎಲ್ಲರೂ ನನಗೆ ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ನಾನು ಆ್ಯಕ್ಟರ್ ಆದಮೇಲೆ ಗೊತ್ತಾಯಿತು ಪ್ರತಿಯೊಂದು ಆ್ಯಕ್ಟರ್ ಕೆಲಸದಿಂದ ಎಷ್ಟು ಕಷ್ಟ ಇರುತ್ತೆ ಅಂತ. ಕುತ್ಕೊಂಡು ನಾವು ಜಡ್ಜ್ ಮಾಡಿಬಿಡ್ತೀವಿ, ಸರ್ ಏನು ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ. ಬಟ್ ಅಲ್ಲಿ ನಿಂತು ಆ್ಯಕ್ಟ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವು ಹಾಗಾಗಿ ನನಗೆ ಪ್ರತಿಯೊಬ್ಬರು ತುಂಬ ಸ್ಪೆಷಲ್ ಅನ್ನಿಸ್ತಾರೆ. ಅಂದರೆ ಇವಾಗ ಇರುತ್ತೆ, ಫಸ್ಟ್ ಟೈಮ್ ಒಂದು ಸಿನಿಮಾ ಅಂತ ಬಂದಾಗ ಸ್ಪೆಷಲ್ ಆಗಿರುತ್ತೆ. ಫಸ್ಟ್ ಟೈಮು ಏನೋ ಒಂದು ನಾವು ಮಾಡಿದಾಗ ಒಂದು ಸ್ಪೆಷಲ್ ಆಗಿರುತ್ತೆ ನಮಗೆ. ನಿಮಗೆ ಈ ಸಿನಿಮಾ ಮಾಡಿದಾಗ ನಿಮ್ಮ ರೆಮ್ಯುನರೇಷನ್ ಎಷ್ಟು ಸಿಕ್ತು ಅದ್ರ ಬಗ್ಗೆ ಒಂದು ಹೇಳ್ಬೋದು? ಯಾಕಂದರೆ ಅದು ಸ್ಪೆಷಲ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ನೀವು ಅದ್ರ ಬಗ್ಗೆ ಏನಾದರೂ ಈ ಸಮಯದಲ್ಲಿ ರಿವೀಲ್ ಮಾಡ್ಬೋದಾ ಅಂತ? ಅದು ನಂಬರ್ದು ಕೌಂಟ್ ಆಗಲ್ಲ, ಬಟ್ ಅದೊಂದು ಸ್ಪೆಷಲ್ ಇರುತ್ತೆ. ಸೊ ಆ ಕಾರಣದಿಂದ ಕೇಳ್ತಾ ಇದ್ದೀನಿ, ಏನು ಹೇಳ್ತೀರಾ? ಒಳ್ಳೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಸಿನಿಮಾ ಕರಿಯರ್ಗೆ ಆಗೋಷ್ಟು ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ನ ಈ ಸಿನಿಮಾ ಕೊಟ್ಟಿದೆ. ಎಕ್ಸ್ಪೀರಿಯನ್ಸ್ ಜೊತೆಗೆ ಸಾಕಷ್ಟು ಮೆಮೊರೀಸ್ ಮತ್ತು ಒಂದು ತುಂಬ ಒಳ್ಳೆಯ ವಿಷಯಗಳು, ನಾನು ಕೊನೆ ತನಕ ನೆನಪಲ್ಲಿ ಇಟ್ಕೊಳ್ಳೋ ಅಂಥ ವಿಷಯಗಳನ್ನ ಈ ಸಿನಿಮಾ ಕೊಟ್ಟಿದೆ. ಸೊ ಹಾಗಾಗಿ ಈ ಸಿನಿಮಾ ಕೊಟ್ಟಿರೋ ಎಕ್ಸ್ಪೀರಿಯನ್ಸ್ ಮುಂದೆ ಆ ಸಂಭಾವನೆ ನನಗೆ ಮ್ಯಾಟ್ರ್ ಆಗಲ್ಲ ಅಂತ ಅನಿಸುತ್ತೆ. ಓಕೆ. ಅಂದರೆ ರಿತನ್ಯವರು ಅಂದರೆ ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಾರೆ? ಏನು ಶೂಟಿಂಗ್ ಇದ್ದಾಗ ಅಥವಾ ಒಬ್ಬರೇ ಇದ್ದಾಗ ಅಥವಾ ಹಾಡಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಅಥವಾ ನಟನೆ ಏನಾದರೂ ಪ್ರಾಕ್ಟೀಸ್ ಮಾಡ್ತೀರಾ, ಇಲ್ವಾ ಶಾಪಿಂಗ್ ಮಾಡ್ತೀರಾ? ಏನು ಮಾಡೋಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ಅದು ಆ್ಯಕ್ಚುಲಿ ನನಗೆ ಈ ಟ್ರಾವೆಲ್ ವ್ಲಾಗ್ಸು ಮತ್ತು ಈ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲ ನೋಡೋಕ್ಕೆ ತುಂಬ ಇಷ್ಟ. ಬಟ್ ಹೆಚ್ಚು ಸ್ಕ್ರೀನ್ ಟೈಮ್ ಆಗಿರೋದ್ರಿಂದ ಅದು ನನಗೆ ಸ್ವಲ್ಪ ಮೆಂಟಲಿ ಡ್ರೈನ್ ಅನಿಸುತ್ತೆ. ಹಾಗಾಗಿ ಈ ವರ್ಷ ಸ್ವಲ್ಪ ಬುಕ್ಸ್ ಎಲ್ಲ ಓದಬೇಕು 2026 ಅಂತ ಒಂದಷ್ಟು ಹೊಸ ಬುಕ್ಸ್ ಎಲ್ಲ ತಂದಿಟ್ಕೊಂಡಿದ್ದೀನಿ. ನೋಡೋಣ ಇನ್ಮೇಲೆ ಒಂದಷ್ಟು ಬುಕ್ಸ್ ಎಲ್ಲ ಓದಿ ಒಂದಷ್ಟು ಸ್ಕ್ರೀನ್ನ ಅವಾಯ್ಡ್ ಮಾಡಬೇಕು, ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡಬೇಕು ಅಂತ. ಅದು ಬಿಟ್ಟರೆ ಮಾಮೂಲಿ ಸರ್, ನಮ್ಮ ಎವ್ರಿಡೇ ರೊಟೀನಲ್ಲಿ ವರ್ಕೌಟು, ವಾಕಿಂಗು, ಒಳ್ಳೆ ಊಟ ಮಾಡೋದು, ಆ್ಯಂಡ್ ಮನೆಯಲ್ಲಿ ಪೆಟ್ಟಿದೆ, ಒಂದಷ್ಟು ಹೊಸ ವಿಷಯಗಳು ತಿಳ್ಕೊಳ್ಳೋದೇ ಆಗಿರುತ್ತೆ. ಡಾನ್ಸ್ ಪ್ರಾಕ್ಟೀಸ್ ಮಾಡೋದು ಇದೆಲ್ಲ ಇರುತ್ತೆ, ಮೂವೀಸ್ ನೋಡೋದು, ಇದೆಲ್ಲ ಮಾಡ್ತಾ ಫ್ರೀ ಟೈಮಲ್ಲಿ. ಈಗ ಸೋಷಿಯಲ್ ಮೀಡಿಯಾ ಅದರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಲ್ಲ ಅಥವಾ ಅದ್ರ ಕಡೆನೂ ಒಂದು ಸ್ವಲ್ಪ ಗಮನ ಹರಿಸ್ತೀರಾ ಏನು ಅಂತ? ಸೋಷಿಯಲ್ ಮೀಡಿಯಾ ನಾನು ತುಂಬ ಇನ್ಆಕ್ಟಿವ್. ಆ್ಯಕ್ಚುಲಿ ನಾನು ಜಾಸ್ತಿ ಯೂಸ್ ಮಾಡಲ್ಲ, ತುಂಬ ಕಡಿಮೆ ಪೋಸ್ಟ್ ಮಾಡೋದು ಕೂಡ ಇಲ್ಲ, ಮಾಡ್ತೀನಿ ಬಟ್ ತುಂಬ ಕಡಿಮೆ. ಅಂದರೆ ಅಷ್ಟು ಆ್ಯಕ್ಟಿವ್ ಇರೋದಿಲ್ಲ. ಇನ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಬೇಕಂತ, ಬಿಕಾಸ್ ನನ್ನ ಕೆಲಸ ಡಿಮ್ಯಾಂಡ್ ಮಾಡುತ್ತೆ ಸೋಷಿಯಲ್ ಮೀಡಿಯಾನ. ಸೊ ಅಲ್ಲೊಂಚೂರು ಆ್ಯಕ್ಟಿವ್ ಆಗಿ ಪೋಸ್ಟ್ ಮಾಡ್ಕೊಂಡಿರೋಣ ಅಂತ, ಅದೊಂದು ಕಾನ್ಸಂಟ್ರೇಟ್ ಮಾಡ್ಬೇಕು ನಾನು. ತುಂಬ ಪ್ರೈವೇಟ್ ಆಗಿರೋಕ್ಕೆ ಇಷ್ಟಪಡ್ತೀನಿ, ಬಟ್ ನಮ್ಮ ಕೆಲಸ ಪ್ರೈವೇಟ್ ಆಗಿರೋ ಕೆಲಸ ಅಲ್ಲ. ಸೊ ಹಂಗಾಗಿ ಹೌದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕಡಿಮೆ ನಾನು. ಹಾಗಾಗಿ ಇವಾಗ ನಿಮ್ಮ ಸಿಸ್ಟರ್ ಸಿನಿಮಾ ಕೂಡ ಬರ್ತಾ ಇದೆ, ಸಿಟಿ ಲೈಟ್ಸ್. ನೀವೇನಾದರೂ ಸೆಟ್ ವಿಸಿಟ್ ಮಾಡುವಂಥದ್ದಿರ್ಬೋದು, ಅವರ ನಟನೆ ಬಗ್ಗೆ ಆಗಿರ್ಬೋದು, ಆ ಥರದ್ದು ಏನಾದ್ರು ಗ್ಲಿಮ್ಸ್ ನೋಡಿದ್ದೀರಾ? ಏನು ಅನಿಸ್ತು ನಿಮಗೆ ಅಂತ? ನಮ್ಮದೇ ಪ್ರೊಡಕ್ಷನ್ ದುನಿಯಾ ಟಾಕೀಸಲ್ಲಿ ಆಗ್ತಿರೋದ್ರಿಂದ ನಾನು ಹೋಗ್ತಾ ಇರ್ತೀನಿ ಸೆಟ್ಟಿಗೆ. ತುಂಬ ನಮ್ಮ ಸಿನಿಮಾ ಅದು. ಸೊ ಹಂಗಾಗಿ ಅವ್ರ ನಟನೆ ಬಗ್ಗೆ ಹೇಳಬೇಕು ಅಂದರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಖುಷಿ ಅನಿಸುತ್ತೆ, ಪ್ರೌಡ್ ಅನಿಸುತ್ತೆ ಅವಳು ಆ್ಯಕ್ಟ್ ಮಾಡಬೇಕಾದ್ರೆ. ಖುಷಿ ಆಗುತ್ತೆ ಸರ್. ಆ ಸಿನಿಮಾ ಬಂದಾಗ ಮೇ ಬಿ ಇನ್ನೂ ಹೆಚ್ಚೆಚ್ಚು ಮಾತಾಡ್ತಾ ಹೋಗ್ಬೋದು ಅದ್ರ ಬಗ್ಗೆ. ಆ್ಯಂಡ್ ಗೊತ್ತಾಗತ್ತೆ ಅದು ಬಂದಾಗ ಅವರು ಯಾವ ಥರ ಇದ್ದಾರೆ, ಹೆಂಗೆ ಮಾಡಿದ್ದಾರೆ ಅಂತ. ಬಟ್ ಆ್ಯಸ್ ಅ ಸಿಸ್ಟರ್ ನನಗೆ ತುಂಬ ಖುಷಿ, ತುಂಬ ಹೆಮ್ಮೆ, ತುಂಬ ಸಂತೋಷ ಆಗುತ್ತೆ. ಇಬ್ಬರಿಗೂ ಒಂದು ಸ್ವಲ್ಪ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಿನಿಮಾದಲ್ಲಿ ವಿಜಯ್ ಸರ್ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ, ಸಿಟಿ ಲೈಟ್ಸಲ್ಲಿ ವಿಜಯ್ ಸರ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಬಟ್ ಈ ನಿಮಗೆ ಒಂದು ನಾನು ತಂದೆಯವ್ರ ಸಿನಿಮಾದಲ್ಲೇ ಲಾಂಚ್ ಆಗಬೇಕು ಆ ಥರದ್ದು ಏನಾದರೂ ಆಸೆ ಇದ್ದಿತ್ತ ನಿಮಗೆ ಅಂತ? ಅಂದರೆ ಹಿಂಗೆ ಹಾಗೆ ಅಂತ ಏನಿರಲಿಲ್ಲ. ಎಲ್ಲರೂ
ಟೈಮ್ ಅಂತ ಹೇಳ್ತಾರೆ, ಅದನ್ನು ಎಷ್ಟು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ಆ ಟೈಮ್ ಕೂಡಿ ಬಂದಾಗ ಎಲ್ಲ ಆಗತ್ತೆ ಅಂತ. ಯಾವತ್ತೋ ಒಂದು ಸತಿ ಜಡೇಶ್ ಸರ್ ಹೇಳ್ತಿದ್ರು, ನನ್ನ ಸಿನಿಮಾಗಳ ಪಾತ್ರಗಳು ಅಂದರೆ ಅದೇ ಆಯ್ಕೆ ಮಾಡ್ಕೊಳ್ಳುತ್ತೆ ಕ್ಯಾರೆಕ್ಟರ್ಸ್ನ ಅಂತ. ಸೊ ಹಾಗಾಗಿ ಮೇ ಬಿ ನನಗಿದಿತ್ತು ಅಂತ ಅನಿಸುತ್ತೆ. ಅದು ಹಾಗಾಗಿ ಬಂದಿದ್ದು ಬಿಟ್ಟರೆ ನಾವೆಲ್ಲೂ ಪ್ಲ್ಯಾನ್ ಮಾಡಿದ್ದಾಗಲಿ ಇದರಲ್ಲೇ ಲಾಂಚ್ ಆಗಬೇಕಂತ ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಸೊ ಅದು ತಾನೇ ಆಯಿತು. ಅಂದರೆ ಈ ಸೆಲೆಬ್ರಿಟೀಸ್ ಈ ಗುಂಪಿಗೆ ಬಂದಾಗ ಒಂದಿಷ್ಟು ಸಾಕಷ್ಟು ಜನರ ಫ್ರೆಂಡ್ಸ್ ಸರ್ಕಲ್ ಅನ್ನುವಂಥದ್ದು ದೊಡ್ಡದಿರುತ್ತೆ. ನಿಮಗೆ ಪರ್ಸ್ನಲ್ ಆಗಿ ಸ್ಕೂಲು ಕಾಲೇಜು ಅದನ್ನು ಹೊರತುಪಡಿಸಿದರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮ ಸಹಪಾಠಿ ನಟಿಯಾಗಿರ್ಬೋದು ಆ ಥರದವ್ರು ಯಾರು ನಿಮಗೆ ತುಂಬ ಕ್ಲೋಸ್ ಆಗಿದ್ದಾರೆ, ಫ್ರೆಂಡ್ಸ್ ಆಗಿದ್ದಾರೆ ಅನ್ನುವಂಥದ್ದು ಹೇಳೋದಾದರೆ ಯಾರು ಇದ್ದಾರೆ? ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ. ಯಾರೂ ಇಲ್ಲ. ಯಾರಂದರೆ ಯಾರೂ ಇಲ್ಲ. ಎಲ್ಲರೂ ಫ್ರೆಂಡ್ಸೇ, ಬಟ್ ಕ್ಲೋಸ್ ಆಗಿ ಆ ಥರ ಯಾರೂ ಇಲ್ಲ ಸರ್, ಕಡಿಮೆ. ಇನ್ನು ಮುಂದೆ ಆಗ್ಬೋದು, ಈಗ ಹೆಜ್ಜೆ ಇಟ್ಟಿರೋದ್ರಿಂದ ಇನ್ನು ಮುಂದೆ ಆಗ್ಬೋದು. ಓಕೆ, ಈ ಲ್ಯಾಂಡ್ ಲಾರ್ಡ್ ಬಗ್ಗೆ ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಈಗ 23ಕ್ಕೆ ರಿಲೀಸ್ ಆಗ್ತಿದೆ ಸಿನಿಮಾ, ನಿಮ್ಮ ಮೊದಲನೇ ಸಿನಿಮಾ. ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಅಭಿಮಾನಿಗಳಿಗೆ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ ಅನ್ನುವಂಥದ್ದು? ತುಂಬ ಕನಸುಗಳಿಟ್ಕೊಂಡು ತುಂಬ ಪ್ರೀತಿಯಿಂದ ಮಾಡಿರುವಂಥ ಸಿನಿಮಾ. ಅದರಲ್ಲೂ ನನ್ನ ಪಾತ್ರ ನಾನು ತುಂಬ ಇಷ್ಟಪಟ್ಟು ಮಾಡಿದ್ದೀನಿ. ಆ್ಯಂಡ್ 23ನೇ ತಾರೀಕು ಎಲ್ಲರ ಮುಂದೆ ಬರ್ತಿದೆ. ಸೊ ಸಿನಿಮಾನ ಅಂದರೆ ನಮ್ಮ ಮಣ್ಣಿನ ಕತೆ, ನಮ್ಮ ನೆಲದ ಕತೆ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಿನಿಮಾನ ಚಿತ್ರಮಂದಿರಗಳಿಗೆ ಅಲ್ಲಿ ಹೋಗಿ ನೋಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಳಗೆ ಹೋದವರಿಗೆ 2.5 ಗಂಟೆ ಲ್ಯಾಂಡ್ ಲಾರ್ಡ್ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರೆ. ಬೇರೆ ಎಲ್ಲೂ ತಲೆ ಹೋಗೋದಿಲ್ಲ. ಸೊ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಲ್ಯಾಂಡ್ ಲಾರ್ಡ್ ಸಿನಿಮಾ ಆಗ್ತದೆ. ಈ ಹಿಂದೆ ಸಾರಥಿ ಸಿನಿಮಾ ಆಗಿತ್ತು ಅವ್ರದ್ದೇ. ಇವಾಗ ನಿಮ್ಮ ಸಿನಿಮಾ ಬರ್ತಿದೆ, ನೀವೇ ಲಾಂಚ್ ಆಗ್ತಿದ್ದೀರಾ ಸಾರಥಿ ಪ್ರೊಡಕ್ಷನಲ್ಲಿ. ಬಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಪ್ರೊಡ್ಯೂಸರ್ ಬಗ್ಗೆ? ನೀವು ನೋಡಿದ್ರೆ ಆವಾಗ ಸಾರಥಿ ಸಿನಿಮಾನ? ನೋಡಿದ್ದೀನಿ ಸರ್, ಚಿಕ್ಕವಳಿದ್ದೆ ಆವಾಗ. ನಾನು ತುಂಬ ಐ ಥಿಂಕ್ 13-14 ಇಯರ್ಸ್ ಆಯ್ತೇನೋ ಅನಿಸುತ್ತೆ. ಸಾರಥಿ ಫಿಲ್ಮ್ಸ್ ಬ್ಯಾನರಲ್ಲಿ ನಾನು ಲಾಂಚ್ ಆಗ್ತಾ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಪ್ರೊಡ್ಯೂಸರ್ಸ್ ಆಗಿರೋಂಥ ಹೇಮಂತ್ ಅಣ್ಣ ಆ್ಯಂಡ್ ಸತ್ಯಪ್ರಕಾಶ್ ಅಂಕಲ್ ಆಗಿರ್ಬೋದು, ಅವ್ರ ಪ್ಯಾಷನ್ ಎಷ್ಟಿದೆ ಅಂತ ಸಿನಿಮಾಗೆ ಹೋದಾಗ ಗೊತ್ತಾಗುತ್ತೆ. ಅವ್ರು ಎಷ್ಟು ಚೆನ್ನಾಗಿ ಇದನ್ನು ಕಟ್ಕೊಡೋಕ್ಕೆ ಅವರೇ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಪ್ರೊಡಕ್ಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಹೇಮಂತ್ ಅಣ್ಣ ಈಸ್ ಅ ವೆರಿ ಪ್ಯಾಷನೇಟ್ ಆ್ಯಂಡ್ ವಿಷನರಿ ಪ್ರೊಡ್ಯೂಸರ್. ನಮ್ಮ ಯಂಗ್ಸ್ಟರ್ಸ್ ಆ ಥರದವ್ರು ಬೇಕು ಅಂತ ಅನಿಸುತ್ತೆ ನಮ್ಮ ಇಂಡಸ್ಟ್ರಿಗೆ. ಸೊ ತುಂಬ ಖುಷಿ ಇದೆ ಅವರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿರೋದು. ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಇದು ಹಿಟ್ ಆಗಲಿ ಅಂತಲೂ ಕೇಳ್ಕೊಳ್ತೀನಿ. ಈ ಸಿನಿಮಾ ಫುಲ್ಲು ಈ ಕೋಲಾರ ಸ್ಲ್ಯಾಂಗಲ್ಲಿ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ರಿ. ನಿಮಗೆ ಎಷ್ಟು ಕಷ್ಟ ಆಯಿತು ಅಥವಾ ಈಸಿ ಆಯಿತಾ ಏನು ಆ ಭಾಷೆ ಮಾತಾಡಲಿಕ್ಕೆ? ನಮ್ಮ ಊರು ಆನೇಕಲ್ಲಾಗಿರೋದ್ರಿಂದ, ಅಜ್ಜಿ ತಾತನ ಮನೆಯೆಲ್ಲ ಆನೇಕಲ್ಲಲ್ಲಿ ಇದ್ದಿದ್ದರಿಂದ ಆ ಒಡನಾಟ ಇದ್ದಿದ್ದರಿಂದ ನನಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಅಂದರೆ ಹಂಗಂತ ತುಂಬ ಈಸಿನೂ ಇಲ್ಲ. ಡಬ್ಬಿಂಗಲ್ಲೆಲ್ಲ ಕೆಲವೊಂದು ಪದಗಳು ಕಷ್ಟ ಅನಿಸುತ್ತೆ, ಬಟ್ ಸ್ವಲ್ಪ ನನಗೆ ಈಸಿ ಆಯಿತು. ನನಗೆ ಆನೇಕಲ್ಲು ಕೋಲಾರ ಸ್ಲ್ಯಾಂಗು ನಮ್ಮ ಭಾಷೆ ಆಗಿರೋದ್ರಿಂದ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ. ಅಯ್ಯೋ ಇಲ್ಲ, ಅದು ಏನಾಗುತ್ತೆ ಗೊತ್ತಾ, ಡೈಲಾಗಿಗಿಂತ ನನ್ಕ ನಿನ್ಕ ಓದ್ತದೆ ಬರ್ತದೆ ಯಾಕ ಹಿಂಗೆ ಬರುತ್ತೆ ಆ ಭಾಷೆ. ಸೊ ಅದು ಡೈಲಾಗ್ ಹೇಳಿದ್ರೆ ಅಷ್ಟು ಚಂದ ಅನಿಸಲ್ಲ. ಇನ್ನೊಂದು ವಾರ ಇದೆ, ನೀವು ಸಿನಿಮಾದಲ್ಲೇ ನೋಡಿ 23rd. ಓಕೆ, ಇವಾಗ ಬರ್ತಾಯಿದೆ ಅಂದರೆ ಲ್ಯಾಂಡ್ ಲಾರ್ಡ್ ಸಿನಿಮಾ. ನಿಮ್ಮ ಮುಂದೆ ವಿಜಯ್ ಅವರ ಡೈರೆಕ್ಷನ್ನಲ್ಲಿ ಆ ಥರದ್ದು ಏನಾದರೂ ಒಂದು ಆಸೆ ಇಟ್ಕೊಂಡಿದ್ರೆ, ಆ ಥರ ನಾನು ಸಿನಿಮಾ ಮಾಡಬೇಕನ್ನುವಂಥದ್ದು ಏನಿದೆ ಒಂದು ಹೇಳೋದಾದ್ರೆ? ಸರ್ ಅಪ್ಪನ ಡೈರೆಕ್ಷನ್ ಅಲ್ಲ, ಯಾರು ಬೇಡ ಅಂತಾರೆ ಸರ್ ಅವ್ರ ಡೈರೆಕ್ಷನಲ್ಲಿ ಮಾಡೋಕ್ಕೆ. ಸರ್ ನನಗೆ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಷ್ಟು ಜನ ಅವರ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಾನು ಕೂಡ ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ಐ ಹೋಪ್ ಮುಂದಿನ ಪ್ರಾಜೆಕ್ಟ್ ನನಗೆ ಆಗತ್ತೆ ಅಂತ. ಮೊದಲೇ ಬಾರಿ ನಾಯಕ ನಟಿ ಆಗಿದ್ದೀರಾ. ಒಂದು ದೊಡ್ಡ ಸಕ್ಸಸ್ ನಿಮಗೆ ಸಿಕ್ಕಲಿ. ಎಲ್ಲ ಒಂದು ಅಭಿಮಾನಿಗಳಾಗಿರ್ಬೋದು, ಮೀಡಿಯಾ ಸಪೋರ್ಟ್ ಎಲ್ಲ ನಿಮ್ಗೆ ಇದ್ದೇ ಇದೆ. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ನನಗೆ. ಇದಿಷ್ಟು ರಿತನ್ಯವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ವಿಶ್ವ ಶೆಟ್ಟಿ, SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.